Warren Buffett is one of the most successful investor in US market. ಈ ವಾರೆನ್ ಬಫೆಟ್ ಅವರು ಯಾವಾಗಿದ್ರು ಒಂದು ಮಾತನ್ನ ಹೇಳ್ತಾರೆ, ಡೋಂಟ್ ಡಿಪೆಂಡ್ ಆನ್ ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್, ಕ್ರಿಯೇಟ್ ಅ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತಾರೆ. ಸ್ನೇಹಿತರೆ, ಸದ್ಯದ ಪರಿಸ್ಥಿತಿನಲ್ಲಿ ವಿ ಶುಡ್ ಕ್ರಿಯೇಟ್ ಅ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಯಾಕೆ ಅಂತಂದ್ರೆ ನಾವು ಮಾಡ್ತಿರುವಂತ ಕೆಲಸದಲ್ಲಿ ಸೇಫ್ಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಪೆನ್ಷನ್ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಒಂದ್ 2-3 ಸೋರ್ಸ್ ಆಫ್ ಇನ್ಕಮ್ ಆದ್ರೂ ಇರಲೇಬೇಕು. ಒಂದೇನಾದ್ರೂ ಕೈ ಕೊಟ್ರು ಕೂಡ ಇನ್ನೊಂದು ಸಪೋರ್ಟ್ ಮಾಡತ್ತೆ. ಸ್ನೇಹಿತರೆ, ಸದ್ಯದ ಪರಿಸ್ಥಿತಿನಲ್ಲಿ ನೀವೇನಾದ್ರೂ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ SWP ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ SWP ಅಂದ್ರೆ ಏನು, SWP ಯಾವ ರೀತಿ ವರ್ಕ್ ಆಗುತ್ತೆ, SWP ಇಂದ ರೆಗ್ಯುಲರ್ ಇನ್ಕಮ್ ಅನ್ನ ನಾವು ಯಾವ ರೀತಿ ಪಡ್ಕೋಬಹುದು ಅನ್ನೋದನ್ನ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಷಯವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ರಿಕ್ವೆಸ್ಟ್ ಏನಂತಂದ್ರೆ, ಇನ್ನೂ ಕೂಡ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಾಯ ಸಹಕಾರ ಖಂಡಿತ ನಮಗೆ ಬೇಕಾಗತ್ತೆ. ಇದು ನಾವು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ, ನಿಮ್ಮನ್ನ ಎಜುಕೇಟ್ ಮಾಡೋದಕ್ಕೆ ನಮಗೆ ಎನ್ಕರೇಜ್ ಕೊಟ್ಟಂಗಾಗತ್ತೆ. ಅದರ ಜೊತೆಗೆ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ನಿಮ್ಮ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ನಾನು ಫ್ರೀಯಾಗಿ ರಿವ್ಯೂ ಮಾಡಿಕೊಡ್ತೀನಿ. ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಥವಾ ಸರ್ವಿಸ್ ಬೇಕು ಅಂತಂದರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಅಂದರೆ ಮೊದಲನೇದಾಗಿ SWP ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. SWP ಇಸ್ ಅ ಕಂಪ್ಲೀಟ್ ಅಪೋಸಿಟ್ ಆಫ್ SIP. SIP ನಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ತಿಂಗಳ ಮ್ಯೂಚುವಲ್ ಫಂಡ್ಗೆ ಒಂದು ಸಮ್ ಅಮೌಂಟ್ ಅನ್ನ ಪೇ ಮಾಡ್ತೀರಾ. ಇಟ್ ಕ್ಯಾನ್ ಬಿ 10,000, 15,000, 20,000. ಈ ರೀತಿ ಪೇ ಮಾಡ್ತಾ ಹೋದಾಗ ಏನಾಗುತ್ತೆ, ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಒಂದು ಕಾರ್ಪಸ್ ಕ್ರಿಯೇಟ್ ಆಗುತ್ತೆ. ಇಟ್ ಕ್ಯಾನ್ ಬಿ 10 lakh, 20 lakh. ಅದರಿಂದ ನೀವು ರೆಗ್ಯುಲರ್ ಆಗಿ ನಿಮ್ಗೊಂದು 5,000, 10,000 ಮಂತ್ಲಿ ಖರ್ಚಿಗೆ ಏನಾದ್ರು ಬೇಕು ಅಂತಂದ್ರೆ ಅಷ್ಟು ಅಮೌಂಟ್ ಅನ್ನ ತಿಂಗಳ ನೀವು ವಿಡ್ರಾಲ್ ಮಾಡ್ಕೊಳ್ಳೋದಕ್ಕೆ SWP ಅಂತ ಕರೀತಾರೆ. ತುಂಬಾ ಸಿಂಪಲ್ ಆಗಿರುತ್ತೆ. ಯಾವ ರೀತಿ ನೀವು SIP ನಲ್ಲಿ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಅನ್ನ ಸೆಟ್ ಮಾಡಿರ್ತೀರಾ, ಯಾವ ಡೇಟ್ ಅಂತ ಸೆಟ್ ಮಾಡಿರ್ತೀರಾ, ಅದೇ ರೀತಿಯಾಗಿ SWP ನಲ್ಲೂ ಕೂಡ ಎಷ್ಟು ಅಮೌಂಟ್ ನಿಮ್ಗೆ ಬೇಕು, ಯಾವ ಡೇಟ್ ನಿಮ್ಗೆ ಬೇಕಂತ ಒಂದ್ಸಲ ಸೆಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋದಿಂದ ಅಷ್ಟು ಯೂನಿಟ್ಗಳು ಸೆಲ್ ಆಗ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಟೋಮೆಟಿಕ್ ಆಗಿ ಅಮೌಂಟ್ ಕ್ರೆಡಿಟ್ ಆಗುವಂತ ಒಂದು ಸರಳವಾದ ವ್ಯವಸ್ಥೆನೇ SWP. ಸ್ನೇಹಿತರೆ, ಭಾರತದಲ್ಲಿ ನಮ್ಗೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಬೇಕು ಅಂತ ನಾವು ಯೋಚನೆ ಮಾಡಿದಾಗ ಸುಮಾರು ಜನ ಯಾವೆಲ್ಲ ಆಪ್ಷನ್ಸ್ ಗಳನ್ನ ನೋಡ್ತಾರ ಅಂತಂದ್ರೆ, ಮೊದಲನೇದಾಗಿ ರಿಯಲ್ ಎಸ್ಟೇಟ್. ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಹ್ಯೂಜ್ ಕಾರ್ಪಸ್ ಬೇಕಾಗತ್ತೆ. ಅದ್ರ ಜೊತೆಗೆ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಮೇಂಟೆನೆನ್ಸ್ ಕಾಸ್ಟ್, ಡಾಕ್ಯುಮೆಂಟೇಶನ್ ಕಾಸ್ಟ್, ಲೀಗಲ್ ಇಶ್ಯೂ, ಟೆನೆನ್ಸಿ ಇಶ್ಯೂ, ಈ ರೀತಿ ಸುಮಾರು ಸಮಸ್ಯೆಗಳು ಬರುತ್ತೆ. ಅದ್ರ ಜೊತೆಗೆ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಮನೆ ಕಟ್ಬಿಟ್ಟು ಒಂದು 10,000 ರೂಪಾಯಿ ಬಾಡಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಅಟ್ಲೀಸ್ಟ್ ಒಂದು 50 ಲಕ್ಷ ಆದ್ರೂ ಖರ್ಚು ಮಾಡ್ಬೇಕಾಗತ್ತೆ. 50 ಲಕ್ಷ ಖರ್ಚು ಮಾಡಿದ್ಮೇಲೆ ತಿಂಗಳ ಒಂದು 10,000 ರೂಪಾಯಿ ನಿಮ್ಗೆ ಬಾಡಿಗೆ ಬರುತ್ತೆ. 10,000 ರೂಪಾಯಿ ಬಾಡಿಗೆ ಬಂದ್ರೂ ಕೂಡ ವರ್ಷಕ್ಕೆ 1,20,000 ಆಗುತ್ತೆ. 1,20,000 ಬಾಡಿಗೆ ಬಂದ್ರೆ ಆನ್ಯುವಲಿ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಗೊತ್ತಾ? ಜಸ್ಟ್ 2.5% ಆಗುತ್ತೆ. ಅದಕ್ಕೋಸ್ಕರ ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಗೆ ಅಂತ ರೆಗ್ಯುಲರ್ ಆದಂತ ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅಮೌಂಟ್ ಬರ್ಬೋದು, ಬಟ್ ಪರ್ಸೆಂಟೇಜ್ ಚೆಕ್ ಮಾಡಿದಾಗ ವಿಚ್ ಇಸ್ ಗೋಯಿಂಗ್ ಟು ಬಿ ಜಸ್ಟ್ 2.5% ಆಗುತ್ತೆ. ಇನ್ನು ಸುಮಾರು ಜನ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ ರೆಂಟಲ್ ಅಲ್ಲೇ ನಮ್ಗೆ ಒಳ್ಳೆ ಇನ್ಕಮ್ ಬರುತ್ತೆ ಅಂತೇಳಿ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ. ಆದ್ರೆ ರಿಯಾಲಿಟಿನ ನೀವು ಚೆಕ್ ಮಾಡಿದಾಗ ಇಡೀ ಭಾರತದಾದ್ಯಂತ ಟಾಪ್ ಸಿಟಿಗಳಲ್ಲಿ, ಇಟ್ ಕ್ಯಾನ್ ಬಿ ಮುಂಬೈ, ಹೈದರಾಬಾದ್, ಅಹಮದಾಬಾದ್, ಪುಣೆ, ಎಲ್ಲಾ ಸಿಟಿಗಳಲ್ಲಿ ಚೆಕ್ ಮಾಡಿದಾಗ ಮ್ಯಾಕ್ಸಿಮಮ್ ನಿಮ್ಗೆ ರೆಂಟಲ್ ಇನ್ಕಮ್ ಬರೋದು ಬಂದ್ಬಿಟ್ಟು ಜಸ್ಟ್ 2.5% ಇಂದ 3%. ಇದನ್ನ ಒಂದು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾರ್ತಿಕ್ ಆರ್ಯನ್ ಅಂತ ಹೇಳಿ ಒಬ್ಬ ಬಾಲಿವುಡ್ ಸ್ಟಾರು, ಇವರು ಮುಂಬೈಲಿ ಒಂದು ಅಪಾರ್ಟ್ಮೆಂಟ್ ಅನ್ನ ತಗೊಂಡಿದ್ದಾರೆ. ಅಪಾರ್ಟ್ಮೆಂಟ್ ಕಾಸ್ಟ್ ಬಂದ್ಬಿಟ್ಟು 17 crore, 17 ಕೋಟಿ ಕೊಟ್ಟು ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ. ಈ ಅಪಾರ್ಟ್ಮೆಂಟ್ ಇಂದ ಪ್ರತಿ ತಿಂಗಳು ಇವರಿಗೆ ಬಾಡಿಗೆ 4 ಲಕ್ಷ ಬಾಡಿಗೆ ಬರುತ್ತೆ. 4 ಲಕ್ಷ ರೂಪಾಯಿ ಬಾಡಿಗೆ ಬಂದ್ರೆ ನಾವೇನ್ ಅನ್ಕೊಂತೀವಿ, ಓದು ದೊಡ್ಡ ದುಡ್ಡು ಅನ್ಕೊಂತೀವಿ. 4 ಲಕ್ಷ ರೂಪಾಯಿನ ವರ್ಷಕ್ಕೆ ಎಷ್ಟಾಗತ್ತೆ ಅಂತಂದ್ರೆ 12 ತಿಂಗಳಿಗೆ ನೀವು ಲೆಕ್ಕ ಹಾಕಿದಾಗ 54 ಲಕ್ಷ ರೂಪಾಯಿ ಅವರಿಗೆ ವರ್ಷಕ್ಕೆ ಬಾಡಿಗೆ ಬರುತ್ತೆ. ಇದನ್ನ 54 ಲಕ್ಷ ರೂಪಾಯಿನ 17 ಕೋಟಿಗೆ ನೀವು ಆನ್ಯುವಲಿ ಪರ್ಸೆಂಟೇಜ್ ತೆಗೆದಾಗ ವಿಚ್ ಇಸ್ ಗೋಯಿಂಗ್ ಟು ಬಿ ರಫ್ಲಿ ಅರೌಂಡ್ 3%. ಮುಂಬೈ ಅಂತ ಮಹಾನಗರದಲ್ಲಿ ನಿಮ್ಗೆ ರೆಂಟಲ್ ಇನ್ಕಮ್ ಜಸ್ಟ್ 3% ಬರುತ್ತೆ. ಇನ್ನು FD ನ ನೋಡಿದಾಗ FD ನಲ್ಲಿ ಮುಂಚೆ ರಿಟರ್ನ್ ಗಳು ನಿಮ್ಗೆ ಹತ್ರ 10%, 9%, 11% ರಿಟರ್ನ್ ಎಲ್ಲ ಬರ್ತಿತ್ತು ಮುಂಚೆ, ಒಂದು 15 ವರ್ಷದ ಮುಂಚೆ. ಆದ್ರೆ ಇವತ್ತು FD ರೇಟ್ಸ್ ಆರ್ ಆಲ್ ಟೈಮ್ ಲೋ, 5% ಇದೆ. 5% ರಿಟರ್ನ್ ಬಂದ್ರೆ ನಿಮ್ಗೆ ಭಾರತದಲ್ಲಿ ಬೆಲೆ ಏರಿಕೆ, ಇನ್ಫ್ಲೇಷನ್ ಏನಂತ ಕರಿತೀವಿ, ಅದೇ 8% ಇರುತ್ತೆ.
ಎಫ್ ಡಿ ನಲ್ಲಿ ಇಟ್ಟಾಗ ನಿಮ್ಗೆ ಅಂತ ರಿಟರ್ನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಇವೆರಡಕ್ಕೂ ಬೆಟರ್ ಆಗಿರುವಂತ ಒಂದು ಆಪ್ಷನ್ ಅಂತಂದ್ರೆ ಅದು SWP. ಈಗ ಸಹಜವಾಗಿ ನಿಮ್ಗೆ ಪ್ರಶ್ನೆ ಬರ್ಬೋದು, ಎಫ್ ಡಿ ಮತ್ತು ರಿಯಲ್ ಎಸ್ಟೇಟು, ಸೊ ಇದರಲ್ಲಿ ರಿಟರ್ನ್ಸ್ ಕಮ್ಮಿ, ಇವೆರಡಕ್ಕಿಂತ ಆಲ್ಟರ್ನೇಟಿವ್ ಆಗಿ SWP ಬೆಟರ್ ಅಂತ ಹೇಳಿದ್ರಿ. ಆದ್ರೆ ಈ SWP ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಆದ್ರೆ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಅನೇಕ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಿದಾವೆ, ಕ್ಯಾಟಗರಿಗಳಿದಾವೆ. ಇದರಲ್ಲಿ ನಾವು SWP ಮಾಡ್ಬೇಕು ಅಂತಂದ್ರೆ ಯಾವ ಸ್ಕೀಮ್ಗಳಲ್ಲಿ, ಯಾವ ಕ್ಯಾಟಗರಿನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತೇಳಿ ಎಲ್ಲರಿಗೂ ಸಹಜವಾಗಿ ಪ್ರಶ್ನೆ ಇರುತ್ತೆ. ನೀವೇನಾದ್ರೂ SWP ಮಾಡ್ಬೇಕು ಅಂತಂದ್ರೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳಲ್ಲೇ SWP ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೇದಿರುತ್ತೆ. ಯಾಕೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಂತಂದ್ರೆ, ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬಾ ವಾಲಟೈಲ್ ಇರುತ್ತೆ, ಫ್ಲಕ್ಚುಯೇಷನ್ಸ್ ಇರುತ್ತೆ, ಮೇಲ್ ಹೋಗುತ್ತೆ, ಕೆಳಗೆ ಬರುತ್ತೆ. ಸೊ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ SWP ಹಾಕಿದಾಗ ಏನಾಗುತ್ತೆ ಅಂತಂದ್ರೆ, ಕೆಲವೊಂದ್ಸಲ ನೀವು ವಿಡ್ರಾಲ್ ತಗೋತಿರ್ತೀರ, ಸೇಮ್ ಟೈಮ್ ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಿರುತ್ತೆ, ನಿಮ್ಮ ಪೋರ್ಟ್ಫೋಲಿಯೋ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದ್ರ ಬದಲಿ ನೀವು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಲ್ಲಿ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ, ನೀವು ₹100 ಇನ್ವೆಸ್ಟ್ಮೆಂಟ್ ಮಾಡಿದಾಗ 70% ದುಡ್ಡು ಈಕ್ವಿಟಿನಲ್ಲಿ ಇರುತ್ತೆ, 30% ದುಡ್ಡು ಡೆಟ್ ಮಾರ್ಕೆಟ್ ಅಲ್ಲಿ ಇರುತ್ತೆ. ಮಾರ್ಕೆಟ್ ಮೇಲೆ ಹೋದಾಗ ಸೊ ಡೆಟ್ ಅಲೋಕೇಶನ್ ಇನ್ನೂ ಜಾಸ್ತಿ ಮಾಡ್ತಾರೆ. ಸೊ ಮಾರ್ಕೆಟ್ ಕೆಳಗಡೆ ಬಂದಾಗ ಈಕ್ವಿಟಿ ಅಲೋಕೇಶನ್ ಜಾಸ್ತಿ ಮಾಡ್ತಾರೆ, ಡೆಟ್ ಅಲೋಕೇಶನ್ ಕಮ್ಮಿ ಮಾಡ್ತಾರೆ. ಈ ರೀತಿ ಬ್ಯಾಲೆನ್ಸ್ ಮಾಡಿ ನಿಮ್ಗೆ ಆನ್ಯುವಲಿ ಒಂದು 13-15% ರಿಟರ್ನ್ ಅನ್ನ ಸ್ಟೇಬಲ್ ಆಗಿ ಜನರೇಟ್ ಮಾಡುವಂತ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಸೊ ನೀವು SWP ಮಾಡೋದಿದ್ರೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳಲ್ಲೇ ಮಾಡೋದು ತುಂಬಾ ಉತ್ತಮ. ಯಾಕೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳು ಅಂತಂದ್ರೆ, ಇಲ್ಲಿ ವಾಲಟಿಲಿಟಿ ಕಮ್ಮಿ ಇರುತ್ತೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಗಳನ್ನ ಕಂಪೇರ್ ಮಾಡಿದಾಗ ಸೊ ಇಲ್ಲಿ ವಾಲಟಿಲಿಟಿ ಕಮ್ಮಿ ಇರುತ್ತೆ. ಯಾಕೆ ಕಮ್ಮಿ ಇರುತ್ತೆ ಅಂತಂದ್ರೆ, ಇಲ್ಲಿ 70% ಈಕ್ವಿಟಿ ಇರುತ್ತೆ, 30% ಡೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ವಾಲಟಿಲಿಟಿ ಕಮ್ಮಿ ಇರುತ್ತೆ. ಪ್ಲಸ್ ಅಸೆಟ್ ಅಲೋಕೇಶನ್ ರೀಬ್ಯಾಲೆನ್ಸಿಂಗ್ ಮಾಡ್ತಿರ್ತಾರೆ. ಆಸ್ ಐ ಸೆಡ್ ದಟ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿರುವಂಗೆ ಡೆಟ್ ಅಲೋಕೇಶನ್ ಜಾಸ್ತಿ ಮಾಡ್ತಾರೆ. ಯಾಕೆ ಅಂತಂದ್ರೆ, ಮಾರ್ಕೆಟ್ ಮೇಲ್ಗಡೆ ಹೋದಾಗ ನೀವು ಶೇರ್ಸ್ ಗಳನ್ನ ಬೈ ಮಾಡಿದ್ರೆ ಸೊ ಶೇರ್ಸ್ ಗಳೆಲ್ಲ ಎಕ್ಸ್ಪೆನ್ಸಿವ್ ಆಗಿರ್ತವೆ. ಆ ಸಂದರ್ಭದಲ್ಲಿ ನೀವು ಬೈ ಮಾಡಿದ್ರೆ ಇಟ್ ಡಸಂಟ್ ಮೇಕ್ ಬಿಗ್ ಸೆನ್ಸ್. ಕೆಳಗೆ ಬಂದಾಗ ನೀವು ಹೆಚ್ಚು ಬೈ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಸೊ ಡೆಟ್ ಅಲೋಕೇಶನ್ ಇನ್ಕ್ರೀಸ್ ಮಾಡಿ ಮಾರ್ಕೆಟ್ ಕೆಳಗಡೆ ಬಂದಾಗ ಈಕ್ವಿಟಿ ಅಲೋಕೇಶನ್ ಜಾಸ್ತಿ ಮಾಡ್ತಾರೆ. ಸೊ ಅವಾಗ ನಿಮ್ಗೆ ಶೇರ್ ಪ್ರೈಸ್ ಕಮ್ಮಿ ಆಗಿರುತ್ತೆ, ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಈ ರೀತಿಯಾಗಿ ಅಸೆಟ್ ಅಲೋಕೇಶನ್ ರೀಬ್ಯಾಲೆನ್ಸಿಂಗ್ ಮಾಡ್ತಾರೆ. ಪ್ಲಸ್ ಬೆಟರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್. ಸೊ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಗಳನ್ನ ಕಂಪೇರ್ ಮಾಡಿದಾಗ ಈ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ, ಪ್ಲಸ್ ನಿಮ್ಗೆ ಒಂದು ಸ್ಟೇಬಲ್ ರಿಟರ್ನ್ ಅನ್ನ ಜನರೇಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇಫ್ ಯು ಆರ್ ಲುಕಿಂಗ್ ಫಾರ್ SWP ಯು ನೀಡ್ ಟು ಇನ್ವೆಸ್ಟ್ ಇನ್ ಟು ದ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್. ಸ್ನೇಹಿತರೆ, ಕೆಲವೊಂದು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳು SWP ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯಾವ ರೀತಿ ರಿಟರ್ನ್ ಜನರೇಟ್ ಮಾಡಿದಾವೆ ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. HDFC ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಂತೇಳಿ ಇದು 1994 ಆರಂಭ ಆಗಿದೆ. ಹತ್ರ ಇವಾಗ 30 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. 1994 ಅಲ್ಲಿ ನೀವು ಈ ಸ್ಕೀಮ್ ಅಲ್ಲಿ ₹10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಒಂದು ವರ್ಷ ಆದ್ಮೇಲೆ 1995 ಆದ್ಮೇಲೆ ಪ್ರತಿ ತಿಂಗಳು ನೀವು 7500 ವಿಡ್ರಾಲ್ ತಗೊಂಡಿದ್ರೆ 2025 ಮಾರ್ಚ್ ಸುಮಾರಿಗೆ ನೀವು ಟೋಟಲ್ ವಿಡ್ರಾಲ್ ತಗೊಂಡಿರೋ ದುಡ್ಡು ಬಂದ್ಬಿಟ್ಟು 27 ಲಕ್ಷ ಆಗಿದೆ. ಆದ್ರೂ ಕೂಡ ನಿಮ್ಮ ₹10 ಲಕ್ಷ ಇವಾಗ 8.5 ಕೋಟಿ ಬದಲ 8.5 ಕೋಟಿ ಕಾರ್ಪಸ್ ಇದೆ. ಈ ರೀತಿ SWP ಅನ್ನೋದು ನಿಮ್ಗೆ ರೆಗ್ಯುಲರ್ ಕ್ಯಾಶ್ ಫ್ಲೋನು ಕೊಡುತ್ತೆ, ಪ್ಲಸ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುತ್ತೆ. ಅದಕ್ಕೋಸ್ಕರ ರಿಯಲ್ ಎಸ್ಟೇಟ್ ಮತ್ತು FD ಗಳನ್ನ ಕಂಪೇರ್ ಮಾಡಿದಾಗ SWP ನಿಮ್ಗೆ ಬೆಟರ್ ಆಪ್ಷನ್ ಆಗಿ ವರ್ಕ್ ಆಗುತ್ತೆ. ಸ್ನೇಹಿತರೆ, ಇನ್ನೊಂದು ಉದಾಹರಣೆಯನ್ನ ಕೊಡ್ತೀನಿ. ಟಾಟಾ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ ಅಂತೇಳಿ ಇದು 2020 ಆರಂಭ ಆಗಿದೆ. 2020 ನೀವು ₹20 ಲಕ್ಷ ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತಿಂಗಳ ಒಂದು ₹10,000 ವಿಡ್ರಾಲ್ ತಗೊಂಡಿದ್ರು ಕೂಡ ಲಾಸ್ಟ್ 5 ವರ್ಷಗಳಲ್ಲಿ ನೀವು ಟೋಟಲ್ ವಿಡ್ರಾಲ್ ತಗೊಂಡಿರೋ ಅಮೌಂಟ್ ಬಂದ್ಬಿಟ್ಟು 6,80,000. ಇಷ್ಟು ವಿಡ್ರಾಲ್ ತಗೊಂಡ್ರು ಕೂಡ ನಿಮ್ಮ 20 ಲ್ಯಾಕ್ ಇವತ್ತು 44 ಲ್ಯಾಕ್ ಆಗಿದೆ. ಈ ರೀತಿಯಾಗಿ SWP ಅನ್ನೋದು ನಿಮ್ಗೆ ರೆಗ್ಯುಲರ್ ಕ್ಯಾಶ್ ಫ್ಲೋ ಕೊಡುತ್ತೆ, ಪ್ಲಸ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುತ್ತೆ. ಈಗ ಸಹಜವಾಗಿ ಎಲ್ಲರಲ್ಲೂ ಪ್ರಶ್ನೆ ಇರುತ್ತೆ, ಸೊ ನಮ್ಮ ರಿಕ್ವೈರ್ಮೆಂಟ್ ಅನುಗುಣವಾಗಿ ನಾವು ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತೇಳಿ ಎಲ್ಲರಿಗೂ ಡೌಟ್ ಇರುತ್ತೆ. ಈಗ ನಿಮ್ಗೆ ತಿಂಗಳ ₹10,000 ವಿಡ್ರಾಲ್ ಬೇಕು ಅಂತಂದ್ರೆ ನೀವು ₹20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ತಿಂಗಳ ₹25,000 ವಿಡ್ರಾಲ್ ಬೇಕು ಅಂತಂದ್ರೆ 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ₹50,000 ನಿಮ್ಗೆ ಮಂತ್ಲಿ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಸೊ ₹1 ಲಕ್ಷ ನಿಮ್ಮ ಮಂತ್ಲಿ ರಿಕ್ವೈರ್ಮೆಂಟ್ ಇದ್ರೆ 2 ಕೋಟಿ ಮಾಡ್ಬೇಕಾಗತ್ತೆ. ₹2 ಲಕ್ಷ ರಿಕ್ವೈರ್ಮೆಂಟ್ ಇದ್ರೆ 4 ಕೋಟಿ ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ SWP ಅಂದ್ರೇನು, SWP ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ SWP ಅನ್ನೋದು ನಿಮ್ಗೆ ರೆಗ್ಯುಲರ್ ಕ್ಯಾಶ್ ಫ್ಲೋ ಮತ್ತು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಮಾಡ್ಕೊಡುತ್ತೆ ಅನ್ನೋದನ್ನ 1 by 1 ತಿಳಿಸ್ಕೊಟ್ಟೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.